ಹಾಸನ ನಗರದ ವಿದ್ಯಾನಗರದಲ್ಲಿರುವ ನಟ ಯಶ್ ರವರ ತಾಯಿ ಪುಷ್ಪಾ ಅವರು ನೆರೆಯವರ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಿಸಿದ್ದರು ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಬೆಳಿಗ್ಗೆ ನ್ಯಾಯಾಲಯದ ಆದೇಶದ ಮೇರೆಗೆ ಕಾಂಪೌಂಡ್ ಅನ್ನು ತೆರವುಗೊಳಿಸಲಾಗಿದೆ. ಲಕ್ಷ್ಮಮ್ಮ ಎಂಬುವವರಿಗೆ ಸೇರಿದ ಜಾಗವನ್ನ ಪುಷ್ಪಾ ಅವರು ಒತ್ತುವರಿ ಮಾಡಿಕೊಂಡಿದ್ದರು ಎಂದು ಆರೋಪಿಸಲಾಗಿತ್ತು. ಲಕ್ಷ್ಮಮ್ಮ ಅವರ ಸಂಬಂಧಿ ದೇವರಾಜ್ ಅವರು ಈ ಕುರಿತು ಹಾಸನದ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದರು. ವಿಚಾರಣೆ ನಡೆಸಿದ ಹಿರಿಯ ಜೆಎಂಎಸ್ಪಿ ನ್ಯಾಯಾಲಯವು ದೇವರಾಜ್ ಅವರ ಪರವಾಗಿ ಆದೇಶ ಹೊರಡಿಸಿದೆ. ನ್ಯಾಯಾಲಯವು ಹಲವು ಬಾರಿ ಸಮನ್ಸ್ ಜಾರಿ ಮಾಡಿದ್ದರೂ ಸಹ ಪುಷ್ಪಾ ಅವರು ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ ಮತ್ತು ಸೂಕ್ತ ದಾಖಲೆಗಳನ್ನು ಒದಗಿಸಿರಲಿಲ್ಲ. ನ್ಯಾಯಾಲಯದ ಆದೇಶದಂತೆ ಜಾಗವನ್ನ ಬಿಟ್ಟುಕೊಡುವಂತೆ ದೇವರಾಜ್ ಅವರು ಮನವಿ ಮಾಡಿದ್ರು. ಆದರೆ ಪುಷ್ಪಾ ಅವರಿಂದ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಜೆಸಿಬಿ ಮೂಲಕ ಕಾಂಪೌಂಡ್ ಅನ್ನು ತೆರವುಗೊಳಿಸಲಾಗಿದೆ. ದೇವರಾಜ್ ಅವರು ಸುಮಾರು 1,500 ಅಡಿ ಜಾಗವನ್ನ ಅಕ್ರಮವಾಗಿ ಕಾಂಪೌಂಡ್ ಹಾಕಿ ಒತ್ತುವರಿ ಮಾಡಲಾಗಿತ್ತು ಎಂದು ಆರೋಪಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಯಶ್ ಅಥವಾ ಅವರ ಕುಟುಂಬದವರಿಂದ ಯಾವುದೇ ಅಧಿಕೃತ ಹೇಳಿಕೆಗಳು ಇದುವರೆಗೂ ಲಭ್ಯವಾಗಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ನಿರೀಕ್ಷಿಸಲಾಗುತ್ತಿದೆ. ಅವರಿಗೆ 1970 ಅವ್ರಿಗೆ ಮಾರಾಟ ಮಾಡಿದ್ರು. ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇತ್ತು. ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವ್ರು ಬೇರೆಯವ್ರಿಗೆ ಕೊಟ್ಟಿದ್ರು. ಒಬ್ಬಂದೇ ಆಸ್ತಿ ಇದು. ಇದನ್ನು ಈ ಥರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು. ಯಾರು ಲಕ್ಷ್ಮಣ್ಣವರು ಅವರು ಟೀಚರ್. ಅವರು ನಮ್ಮ ತಂದೆನೂ ಟೀಚರ್. ಅವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನು ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು JPO ಅವರು 2020ರಲ್ಲಿ ಫಸ್ಟ್ ಆರ್ಡರ್ನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ JPO ಆರ್ಡರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನ ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯಿತು ಅಂತಂದರೆ ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದರು. ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಆಗ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಬರವಣಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆಗಲೂ ಏನು ಪ್ರಯೋಜನ ಆಗಲಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಆಯಿತು ಹೋಗೋಣ ಅಂತ ಅಂದರು. ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಅವ್ರೇನು ಮಾತಾಡಿದ್ರು, ಅವ್ರು ಸುಮ್ಮನಾದರು. ಅದಕ್ಕೆ ಅವ್ರೇನು ಮಾಡಿದ್ರು, ದೇವರಾಜ್ ಅವರೇ ನೀವು ಒಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊಬನ್ನಿ ಅಂತ. 2020ರಿಂದ ನಾವು ಕೋರ್ಟಿಗೆ ಹೋಗಿ 2020ರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನೇನು ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನು ನಮ್ಮ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ಸರ್, ಇದೆಲ್ಲ ಆದಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದರು, ಬರಲಿಲ್ಲ.